ಇಲ್ಲ, ಏನು ಇನ್ನೂ ರಿಸಲ್ಟ್ಸ್ ಎಲ್ಲ ಕಂಪ್ಲೀಟ್ ಆಗಲಿ, ಆಮೇಲೆ ಅದಕ್ಕೆ ಏನು ಕಾಮೆಂಟ್ ಮಾಡಬೇಕು ಮಾಡೋಣ. ಹಾಗೆ ರಾಜ್ಯಪಾಲರು ಸುಗ್ರೀವಾಜ್ಞೆಯಿಂದ ವಾಪಸ್ ಸರ್, ಕಾಂಗ್ರೆಸ್ ಮತ್ತೆ ಎಪಿ ಮೈತ್ರಿ ಆಗಿದ್ರೆ ಬಿಜೆಪಿ ಇಷ್ಟು ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಅನ್ನೋ ಒಂದು ಚರ್ಚೆ ಇದೆ ಸರ್. ಅದಕ್ಕೆ ನೀವು ಇಲ್ಲ, ವಿಶ್ಲೇಷಣೆಗಳೆಲ್ಲ ಆಮೇಲೆ ಫಲಿತಾಂಶ ಸಂಪೂರ್ಣವಾಗಿ ಬಂದ ಮೇಲೆ ಎಐಸಿಸಿನವರು ಮಾಡ್ತಾರೆ, ನಾವು ಇಲ್ಲಿ ಮಾಡ್ತೀವಿ. ಏನು ಯಾವ ಕಾರಣಕ್ಕೆ ಈ ರೀತಿ ಫಲಿತಾಂಶ ಬಂದಿದೆ ಅದರದ್ದು ಫ್ಯಾಕ್ಟರ್ಸ್ ಎಲ್ಲ ತಗೊಂಡೆ ಆಮೇಲೆ ಮಾತಾಡ್ತಾರೆ. ಅಲ್ಲ, ಇದೇನು ಇಂಪ್ಯಾಕ್ಟ್ ಆಗಲ್ವಾ ಸರ್ ಈ ಎಲೆಕ್ಷನ್ ರಿಸಲ್ಟ್ ಬೇರೆ ಸ್ಟೇಟ್ಗಳಿಗೆ? ಆಯಾ ಇದೆ ಸ್ಟೇಟ್ ಎಲೆಕ್ಷನ್ಸ್ಗಳಾದ್ರಿಂದ ಆಯಾ ಸ್ಟೇಟಿಗೆ ಅಲ್ಲಿಗೆ ಅಷ್ಟೇ ಸೀಮಿತ ಆಗುತ್ತೆ. ನ್ಯಾಷನಲಿ ಅದರ ಇಂಪ್ಯಾಕ್ಟ್ ಏನು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗೋದಿಲ್ಲ. ಕ್ಯಾಪಿಟಲ್ ಆಗಿರೋ ಕಾರಣಕ್ಕೋಸ್ಕರವಾಗಿ ಇರ್ಬೋದು, ಎಲ್ಲರಿಗೂ ಗೊತ್ತಲ್ಲ ಕ್ಯಾಪಿಟಲ್ನಲ್ಲಿ ಇದು ಇಟ್ಸ್ ಓನ್ಲಿ ರೆಸ್ಟ್ರಿಕ್ಟೆಡ್ ಓನ್ಲಿ ಡೆಲ್ಲಿ ಅಂತ. ಮೈತ್ರಿ ಲೋಕಸಭೆಯಲ್ಲಿ ವರ್ಕ್ ಆದಂಗೆ ವಿಧಾನಸಭೆಯಲ್ಲಿ ಆಗ್ತಾ ಇಲ್ವಾ? ಈಗ ಮಹಾರಾಷ್ಟ್ರದಲ್ಲಿ ಕೂಡ ಬಹಳ ಹಿನ್ನಡೆ ಆಯ್ತು, ಡೆಲ್ಲಿಯಲ್ಲೂ ಅದೇ ತರ ಆಯ್ತು. ಪ್ರತಿಯೊಂದು ನೋಡಿ, ಪ್ರತಿಯೊಂದು ಚುನಾವಣೆಯೂ ಕೂಡ ವಿಭಿನ್ನವಾಗೇ ಇರುತ್ತೆ. ಆಮೇಲೆ ಪ್ರತಿಯೊಂದು ಕೊಯಲಿಷನ್ ಮಾಡುವಾಗಲೂ ಕೂಡ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ತರ ಇರುತ್ತೆ. ಉದಾಹರಣೆಗೆ ಲೋಕಸಭಾ ಚುನಾವಣೆಯಲ್ಲಿ ನ್ಯಾಷನಲ್ ಇಶ್ಯೂಸ್ ಮೇಲೆ ಚುನಾವಣೆ ನಡೆಯುತ್ತೆ. ಅಸೆಂಬ್ಲಿ ಚುನಾವಣೆಗಳು ಸ್ಥಳೀಯ ಇಶ್ಯೂಸ್ ಮೇಲೆ ನಡೆಯುತ್ತೆ. ಹಾಗಾಗಿ ಇದನ್ನ ಕಂಪೇರ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತದೆ. ಮತ್ತು ಈ ಚುನಾವಣೆ ಆಗಿದ್ದು ಇನ್ನೊಂದು 5 ವರ್ಷದ ನಂತರ ಬೇರೆ ಇಶ್ಯೂಸ್ಗಳು ಬರ್ತವೆ, ಅವತ್ತಿನ ಪರಿಸ್ಥಿತಿಗಳು ಬೇರೆ ಇರುತ್ತೆ. ಹಾಗಾಗಿ ಒಂದು ಚುನಾವಣೆಗೆ ನಾವು ಇನ್ನೊಂದು ಚುನಾವಣೆಗೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅಲ್ಲ ಸರ್, ಬಿಜೆಪಿ ಹೇಳ್ತಾರೆ ಭ್ರಷ್ಟಾಚಾರ ಆಂದೋಲನ ಮೂಲಕನೇ ಬಂದಂತ ಒಂದು ಪಕ್ಷ ಈಗ ಅದರಿಂದನೇ ಒಂದು ರೀತಿಯಲ್ಲಿ ಪತನ ಆಗ್ತಾ ಇದೆ ಅಂತ. ನೋಡೋಣ, ಸಂಪೂರ್ಣ ಫಲಿತಾಂಶ ಬರಲಿ, ಆಮೇಲೆ ವಿಶ್ಲೇಷಣೆ ಮಾಡೋಣ.